ಅದೊಂದು ಗ್ರಾಮಕ್ಕೆ ಜವರಾಯನ ಕೆಟ್ಟ ಕಣ್ಣು ಬಿದ್ದಂತಿದೆ. ಕಳೆದ 2 ತಿಂಗಳ ಹಿಂದೆಯಷ್ಟೇ ನಡೆದ ಭೀಕರ ಅಪಘಾತದಲ್ಲಿ 4 ಜನ ಯುವಕರು ದಾರುಣವಾಗಿ ಸಾವನ್ನಪ್ಪಿದ್ರೆ, ಈಗ ಮತ್ತೆ ಅದೇ ಗ್ರಾಮದ 6 ಜನ ಮಹಿಳಾ ಕೂಲಿ ಕಾರ್ಮಿಕರು ಇಂದು ನಡೆದ ಅಪಘಾತದಲ್ಲಿ ಆಸ್ಪತ್ರೆ ಪಾಲಾಗಿದ್ದಾರೆ. ಇಷ್ಟಕ್ಕೂ ಎಲ್ಲಿದ್ದು ಘಟನೆ, ಯಾವ ಗ್ರಾಮ ಅಂತೀರಾ? ಹೀಗೆ ಕಣ್ಣೀರಾಕುತ್ತಿರುವ ಕುಟುಂಬಸ್ಥರು ಮತ್ತೊಂದು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಬಳಿ. ಹೌದು, ಚಿಕ್ಕಬಳ್ಳಾಪುರದ ನಾಯನಹಳ್ಳಿ ಗೇಟ್ ಬಳಿ ಇಂದು ಸಂಜೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಅದೃಷ್ಟವಶಾತ್ ಭಾರೀ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದ್ದು, ಆಲೂಗಡ್ಡೆ ಕೀಳಲು ಹೋಗಿದ್ದ ಅಜ್ಜವಾರ ಗ್ರಾಮದ 6 ಜನ ಮಹಿಳಾ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅದರಲ್ಲಿಯೂ ಇತ್ತೀಚೆಗಷ್ಟೇ ಇದೇ ಗ್ರಾಮದ 4 ಯುವಕರು ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದರು. ಆ ಘಟನೆಯು ಮಾಸದ ಮುನ್ನವೇ ಅದೇ ಗ್ರಾಮದವರಿಗೆ ಮತ್ತೊಂದು ಕಂಟಕ ಎದುರಾಗಿರುವುದು ದುರಂತದ ಸಂಗತಿಯಾಗಿದೆ. ನಮಸ್ತೆ ಸರ್, ನಮ್ಮ ಹೆಸರು ಧನುಷ್ ಅಂತ, ಅಜ್ಜವಾರ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು. ಆ್ಯಕ್ಚುಲಿ ಇವತ್ತು ನಮ್ಮೂರು ಇನ್ನು ಮುಂದೆ ನಾಯನಹಳ್ಳಿ ಗೇಟಲ್ಲಿ ಟಾಟಾ ಎಸಿ ಸುಮಾರು 6:30 ಅಲ್ಲಿ ನಮ್ಮೂರಿಂದ ಒಂದು 8 ಜನ ಕೂಲಿ ಕೆಲಸಕ್ಕೆ ಶಿಲ್ಗಡದ ಹತ್ರ ಇರೋ ಒಂದು ಗ್ರಾಮಕ್ಕೆ ಶುಂಠಿ ಇದು ಮಾಡೋದಕ್ಕೆ ಬೆಳಗ್ಗೆ 7:30 8 ಗಂಟೆ ತೆರಳಿದ್ದಾರೆ. ಅವರು ಸಾಮಾನ್ಯವಾಗಿ ಯಾವಾಗಲೂ ಹೋಗ್ತಾ ಇರ್ತಾರೆ ಆಲೂಗಡ್ಡೆಗೆ ಶುಂಠಿ ಇದು ಮಾಡೋದಕ್ಕೆ. ಅವರು ಕೆಲಸ ಮುಗಿಸ್ಕೊಂಡು ಸಂಜೆ ಶಿಲ್ಘಟ್ಟ ಕಡೆಯಿಂದ ಟಾಟಾ ಎಸಿ ಸಂಜೆ 6:30 ಬರೋವಾಗ ನಮ್ಮ ನಾಯನಹಳ್ಳಿ ಗೇಟಲ್ಲಿ ಟಾಟಾ ಎಸಿ ಶಿಲ್ಘಟ್ಟ ಕಡೆಯಿಂದ ಬರ್ತಾ ಇದ್ದಿದ್ದು. ಇತ್ತ ಕಡೆಯಿಂದ ಒಂದು ಕ್ಯಾಂಟ್ರು, ಚಿಕ್ಕಬಳ್ಳಾಪುರ ಕಡೆಯಿಂದ ಕ್ಯಾಂಟ್ರು ಬಂದಿದೆ. ಮೋಸ್ಟ್ಲಿ ಅಲ್ಲಿ ಲೈಟ್ ಸಮಸ್ಯೆಯಿಂದನೂ ಏನು ಸಮಸ್ಯೆ ಗೊತ್ತಾದಂಗಿಲ್ಲ. ಇವನು ಸ್ವಲ್ಪ ಇದರಲ್ಲಿ ಅಜಾಗ್ರತೆಯಿಂದ ಡ್ರೈವರ್ ಇದ್ನೋ ಏನೋ ಗೊತ್ತಿಲ್ಲ, ಲೈಟಾಗಿ ಟಚ್ ಆಗಿದೆ. ಟಚ್ ಆಗಿ ಗಾಡಿ ಅಪ್ಸೆಟ್ ಆಗಿದೆ. ಅಪ್ಸೆಟ್ ಆಗಿ 8 ಜನಕ್ಕೂ ಏಟಾಗಿ, ಒಂದು ಮಗುಗೆ, ವಿದ್ಯಾ ಅನ್ನೋ ಮಗುಗೆ ಒಂದು ಸ್ವಲ್ಪ ಕಾಲು, ಕೈ ಮತ್ತು ತಲೆಗೆ ಸ್ವಲ್ಪ ಏಟಾಗಿತ್ತು. ಆ ಮಗುನ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೆಚ್ಚಿನ ಚಿಕಿತ್ಸೆ ಕಳಿಸ್ಕೊಡ್ತಾ ಇದೆ. ಮಿಕ್ಕಿದವ್ರಿಗೆಲ್ಲ ಇಲ್ಲೇ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಅದನ್ನೆಲ್ಲ ಇಲ್ಲೇ ಡಾಕ್ಟ್ರುಗಳೆಲ್ಲ ನೋಡಿ ಸ್ಕ್ಯಾನು, CT ಸ್ಕ್ಯಾನು ಎಲ್ಲ ಮಾಡಿ ಫಸ್ಟ್ ಏಡ್ ಮಾಡಿ ಸದ್ಯಕ್ಕೆ ಇವಾಗ ತಾಲೂಕು ಹಾಸ್ಪಿಟ್ಲ್ CT ಸ್ಕ್ಯಾನ್ಗೆ, ಎಕ್ಸ್ರೇಗೆ ಕಳಿಸ್ಕೊಟ್ಟಿದ್ದಾರೆ. ಹೆಣ್ಮಕ್ಳು 7 ಜನ ಇದ್ರು, ಗಂಡು ಮಕ್ಕಳು ಒಬ್ಬರು ಇದ್ರು, ನಾಗೇಶ್ ಅಂತ. ಇನ್ನು ಮಿಕ್ಕಿದ 7 ಜನನು ಹೆಣ್ಮಕ್ಳೆ. 7 ಜನನು ಅಜ್ವಾರದವ್ರೆ, ನಮ್ಮ ಗ್ರಾಮಸ್ಥರು ಇದ್ದಿದ್ದು. 2 ತಿಂಗಳು ಕೂಡ ಆಗಿಲ್ಲ. ನಮ್ಮೂರು ಗೇಟಲ್ಲೇ 4 ಜನ ಹುಡುಗರು, ಯುವಕರು 4 ಜನ ತೀರ್ಕೊಂಡ್ರು. ಇನ್ನೂ 1.5 ತಿಂಗಳು 2 ತಿಂಗಳು ಕೂಡ ಆಗಿಲ್ಲ. ಅಷ್ಟರಲ್ಲಿ ತಿರ್ಗಾ ಮತ್ತೆ ನಮ್ಮೂರವ್ರಿಗೆ ಈ ಥರ ಆಗಿರೋದು ಎಲ್ಲರಿಗೂ ಸ್ವಲ್ಪ ಬೇಜಾರು, ಸ್ವಲ್ಪ ನೋವು ಉಂಟಾಗಿದೆ. ಏನೋ ದೇವ್ರ ದಯ, ಪ್ರಾಣಾಪಾಯದಿಂದ ಪಾರ ಆಗಿದ್ದಾರೆ. ಒಂದು ಮಗು ಮತ್ತು ಒಂದು ಸ್ವಲ್ಪ ವಿದ್ಯಾನ ಮಗು ಗೇಟ್ ಆಗಿತ್ತು. ಅವ್ರಿಗೇನು ಪ್ರಾಣಾಪಾಯದಿಂದ ದೂರ ಇದೆ. ಕಾಲು ಮತ್ತು ಕೈ ಸ್ವಲ್ಪ ಏಟಾಗಿರೋದ್ರಿಂದ ಜಾಸ್ತಿ ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೆಚ್ಚಿನ ಚಿಕಿತ್ಸೆಗೆ ಕಳಿಸ್ಕೊಟ್ಟಿದ್ದೀರಿ ಇಲ್ಲಿಂದ. ಮಿಕ್ದವ್ರಿಗೆಲ್ಲ ಸಣ್ಣ ಪುಟ್ಟ ಮೂಗೇಟುಗಳು ಗಾಯ ಆಗಿ ಇಲ್ಲೇ ಚಿಕಿತ್ಸೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ತಾ ಇದ್ದಾರೆ. ತಮ್ಮ ಹೆಸರು ಸರ್? ಧನುಷ್ ಸರ್. ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟಕ್ಕೆ ಹೋಗುವ ರಸ್ತೆಯ ನಾಯನಹಳ್ಳಿ ಗೇಟ್ ಬಳಿ ಇಂದು ಸಂಜೆ ಕತ್ತಲಲ್ಲಿ ಸಾವು ಬದುಕಿನ ನಡುವೆ ಹೋರಾಟವೊಂದು ನಡೆದು ಹೋಗಿದೆ. ಶಿಡ್ಲಘಟ್ಟದ ತೋಟವೊಂದರಲ್ಲಿ ಆಲೂಗಡ್ಡೆ ಅಗೆಯುವ ಕೆಲಸ ಮುಗಿಸಿ ಟಾಟಾ ಏಸ್ ವಾಹನದಲ್ಲಿ ತಮ್ಮ ಗ್ರಾಮವಾದ ಅಜ್ಜವಾರಕ್ಕೆ ಕಾರ್ಮಿಕರು ಮರಳುತ್ತಿದ್ದರು. ಈ ವೇಳೆ ಚಿಕ್ಕಬಳ್ಳಾಪುರ ಕಡೆಯಿಂದ ವೇಗವಾಗಿ ಬಂದ ಕ್ಯಾಂಟರ್ ವಾಹನ ಟಾಟಾ ಏಸ್ಗೆ ನೇರವಾಗಿ ಡಿಕ್ಕಿ ಹೊಡೆದಿದೆ. ಭೀಕರ ಅಪಘಾತದಲ್ಲಿ ಅಜ್ಜವಾರ ಗ್ರಾಮದ ವಿದ್ಯಾ, ಸಾವಿತ್ರಮ್ಮ, ಭವನ್, ನಾಗಮ್ಮ, ಲಕ್ಷ್ಮಮ್ಮ ಹಾಗೂ ಮುನಿರತ್ನಮ್ಮ ಅವರಿಗೆ ಗಂಭೀರ ಗಾಯಗಳಾಗಿವೆ. ತಕ್ಷಣವೇ ಸ್ಥಳೀಯರ ನೆರವಿನಿಂದ ಗಾಯಾಳುಗಳನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದು, ಓರ್ವ ಮಹಿಳೆಯನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಒಟ್ಟಾರೆ ಅಜ್ಜವಾರ ಗ್ರಾಮಕ್ಕೆ ರಸ್ತೆ ಅಪಘಾತಗಳು ಬೆಂಬಿಡದ ಭೂತವಾಗಿ ಕಾಡುತ್ತಿವೆ. ಕಳೆದ ಕೆಲವು ದಿನಗಳ ಹಿಂದಷ್ಟೇ ಇದೇ ನಾಯನಹಳ್ಳಿ ಗೇಟ್ ಬಳಿ ಒಂದೇ ಬೈಕ್ನಲ್ಲಿ ಪ್ರಯಾಣಿಸುತ್ತಿದ್ದ ಗ್ರಾಮದ 4 ಯುವಕರು ಅಪಘಾತಕ್ಕೆ ಬಲಿಯಾಗಿದ್ದರು. ಆ ನೋವಿನಿಂದ ಹೊರಬರುವ ಮುನ್ನವೇ ಅದೇ ಗ್ರಾಮದ ಮಹಿಳೆಯರು ಇಂದು ಅಪಘಾತಕ್ಕೀಡಾಗಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ.